ನಾನಿನ್ನ ಅಯ್ಯೋ ಡಾಕ್ಟ್ರ ಡಾಕ್ಟ್ರ ನಮ್ಮ ಅವ್ವಗೆ ಏನಾಗತ್ತತ್ ನೋಡ್ರಿ ಡಾಕ್ಟ್ರ. ನಮ್ಮ ಅವ್ವಗೆ ಏನಾಗತ್ತತ್ ನೋಡ್ರಿ ಡಾಕ್ಟ್ರ. ನಿಮ್ಮ ಕೈ ಮುಗಿತನ ನಮ್ಮ ಅವ್ವನ ಬದುಕಿಸ್ರಿ. ಅತ್ತಿ ಸಾಯ್ತಾಳಂಗಾರ. ಸಾಯ್ಲಿ ಬಿಡ ಕಡೆ, ವಯಸ್ಸಾದ ಮುದೇಕಿ. ಇನ್ನು ಮುಂದೆ ಈ ಮನೆಗೆ ನಂದ ರಾಯಬಾರೆ. ನೋಡು ನೋಡು ಹೆಂಗೆ ನಡೆಸ್ತಾನೆ ಈ ಮನೆ ಅಂತೇಳಿ. ಮನೆ ಅಣ್ಣಾರೆಲ್ಲರೂ ಕುಣಿದಾಡ್ಬೇಕು. ಹಂಗೆ ಮಾಡಲಿಲ್ಲ ಅಂದ್ರೆ ನಾನು ಅವ್ರನ್ನ ಸುಮ್ಮನೆ ಬಿಡಂಗಿಲ್ಲ. ಈಕಿ ಸತ್ತ ಮೇಲೆ ಐತಿ ಮನ್ಯಾಗ ಒಬ್ಬೊಬ್ಬರನ್ನ ಹೊರಗೆ ಹಾಕಿ ಈ ಮನೆಗೆ ನಾನೇ ರಾಣಿ ಹಾಕನ. ನೋಡಿ, ಇವ್ರು ಇನ್ನೂ ತುಂಬ ಹೊತ್ತ ಬದುಕಂಗಿಲ್ಲ. ಯಾರ್ಯಾರನ್ನ ಕರೆಸ್ಬೇಕಲ್ಲ ಕರೆಸ್ರಿ. ಯಾಕಂದ್ರೆ ಅವ್ರ ಜೀವ ಇನ್ನು ಕೊನೆ ಉಸಿರು ಇಳಿಯಾಕತ್ತಾರ. ಈಗ ಯಾರೆಲ್ಲ ನೀರು ಹಾಕಬೇಕು ಹಾಕ್ಬಿಡ್ರಿ. ಆಮೇಲೆ ನಿಮ್ಗದು ಸಿಗಂಗಿಲ್ಲ. ಹಾಂ, ನಾನಿನ್ನ ಬರ್ತೇನೆ. ಅವ್ರು ಉಳಿಯಂಗಿದ್ರೆ ನಾನು ಏನೋ ಒಂದು ಮಾಡಿ ಉಳಿಸ್ತಾ ಇದ್ನಿ ಸರ. ಬಟ್ ಅವ್ರು ಉಳಿಯಂಗಿಲ್ಲ ಅಂದವ್ರನ್ನ ನಾನು ಹೆಂಗೆ ಉಳಿಸೋಕೆ ಪರಿಸ್ಥಿತಿ. ಏನೋ ಒಂದಾಗಿ ಆರಾಮಿಲ್ಲ ಅಂದ್ರೆ ಅವ್ರನ್ನ ನಾನು ಆರಾಮ ಮಾಡ್ಬೋದು. ಆ ಕರ್ತವ್ಯ ಮಾಡೋಕೆ ನಮಗೆ ದೇವ್ರು ಅಂತಾರೆ. ಆದ್ರೆ ಇದು ದೇವ್ರ ಕೈಯಾಗಿರೋದು, ಯಮರಾಜನ ಕೈಯಲ್ಲಿರೋದು. ಯಮರಾಜನ ತಡೆಯುವಂಥ ಶಕ್ತಿ ನಮಗಿಲ್ಲ. ಅಕಸ್ಮಾತ್ ನಾನಿನ್ನ ಬರ್ತೇನೆ. ನನ್ನ ಕೆಲಸ ಇಲ್ಲಿಗೆ ಮುಗಿದೋಗೈತಿ. ಇನ್ನು ನನಗೆ ಏನು ಮಾಡೋಕೆ ಆಗಂಗಿಲ್ಲ. ನಾನು ಬರ್ತೇನೆ. ಮುಂದಿನ ಕಾರ್ಯನ ನೀವು ನಡೆಸ್ರಿ. ಆಯ್ತು ಡಾಕ್ಟ್ರಪ್ಪ, ಆಯ್ತು ಡಾಕ್ಟ್ರಪ್ಪ. ನಿಜ, ನಾನೇನು ಹೋಗಿ ಬರ್ತೀನಿ. ಸರಿ ಹುಷಾರು, ಸರಿನಾ? ಏನಾದರೂ ಇದ್ರೆ ಫೋನ್ ಮಾಡು, ಬರ್ತೀನಿ. ಸರಿ ಡಾಕ್ಟರ್. ಅತ್ತೀರ ನೀವೇನು ತ್ರಾಸ ಮಾಡ್ಕೋಬೇಡ್ರಿ ಅತ್ತೀರ. ಯಾಕ್ರಿ ಹಿಂಗೆಲ್ಲ ಮಾತಾಡ್ತೀರಿ ಅತ್ತೀರ? ಹಾಂ, ನೀವಿನ್ನೂ ಇರ್ತೀರಿ ಅತ್ತೀರ. ನೀವೇನು ಚಿಂತೆ ಮಾಡಬೇಡ್ರಿ. ನೀವು ಈ ಥರ ನಮ್ಗೆ ನೋಡೋಕ್ಕಾಗಲ್ರಿ ಅತ್ತೀರ. ಕಮಲವ್ವ, ನಾನು ನಿನಗೆ ಭಾಳ ಚಿತ್ರಹಿಂಸೆ ಕೊಟ್ಟನು ಕಮಲವ್ವ, ಭಾಳ ಚಿತ್ರಹಿಂಸೆ ಕೊಟ್ಟನು. ಅದಕ್ಕೆ ನನಗೆ ದೇವ್ರ ಹಿಂಗೆ ಸಾಯುವಂಥ ಪರಿಸ್ಥಿತಿ ಕೊಟ್ಬಿಟ್ಟಾನ. ಒಬ್ಬರಿಗೆ ಮಾಡಿರೋ ಮೋಸ ನಾವು ನರಕ ಅನ್ಭವಿಸೇ ಸಾಯ್ತವು. ಈಗ ನಂದ ನೋಡತ್ತಿದ್ದಿ. ನನಗೆ ಒಂದೇ ಎರಡು ನರಕ ತೋರಿಸಿಲ್ಲ ನಾನು. ನರಕ ತೋರಿಸಿಲ್ಲ. ಅದಕ್ಕೆ ಆ ದೇವರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟ. ಸರಿಯಾಗಿ ಶಿಕ್ಷೆ ಕೊಟ್ಟ. ನಾನು ಇಷ್ಟು ದಿನ ಬದುಕಿ ಇವ್ರ ಕೈಯಾಗ ಒದ್ದಾಡಿ ನರಳಾಡಿ ಸಾಯಿ ಹಂಗೆ ಮಾಡಿದ. ಈಗ ಉಸಿರು ಬಿಡುವಂಗ ಮಾಡಿದ. ನಾನಿನ್ನೂ ಬದುಕಿರ್ತಾನಂತ ನೀನು ಹೇಳ್ತಿದ್ಯಲ್ಲ ಯವ್ವ. ಅಯ್ಯೋ ಅಂತೀರ, ಯಾಕ್ರಿ ಹಿಂಗೆಲ್ಲ ಮಾತಾಡಿ ನಮ್ಮ ಮನಸ್ಸಿಗೆ ನೋವು ಮಾಡತ್ರಿ? ಸುಮ್ಮನಿರ್ರಿ ಅಂತೀರ, ಅಳಬೇಡ್ರಿ. ನೀವು ಮಾಡೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗಲ್ತು. ಸುಮ್ಮನಿರ್ರಿ. ನೀವು ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ಅಂತೀರ. ನೀವಿಲ್ಲ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೇನು ಆಗಂಗಿಲ್ಲ ಅಂತೀರ. ನಿಮ್ಗೇನು ಆಗಂಗಿಲ್ಲ. ಹಾಂ, ನಿಮ್ಗೇನು ಆಗಂಗಿಲ್ಲ. ಯಾಕೆ ಇಷ್ಟು ನೋವು ಪಟ್ಕೊಳತ್ತೀರಿ ನೀವು? ಹಾಂ ಹಾಂ ಹೇಳ್ರಿ, ಯಾಕೆ ಇಷ್ಟು ನೋವು ಪಟ್ಕೊಳತ್ತೀರಿ? ನಿಮ್ಗೇನು ತ್ರಾಸ ಆಗತ್ತೆ ಹೇಳ್ತೀರ? ಕಾಲೇಜ್ ಇರ್ಲೇನ? ನಾನು ಕಾಲೇಜ್ ಇತ್ತಲ್ಲ. ನೀವು ಏನು ಯೋಚನೆ ಮಾಡಬೇಡ್ರಿ. ನಿಮ್ಗೆ ನೋಡಿ, ಭೂಮಿ ಅಂದ್ರಿ, ಭೂಮಿನ ಮುಂದೆ ಕುಂತಾಳ. ಹಾಂ, ಸುಮ್ಮನೆ ರಾಜಿ ಸುಮ್ಮನೆ ಕರೀಲೆ. ಆಕಿನೂ ಕಣ್ ತುಂಬ ನೋಡ್ಕೊತಾನ. ಹ್ಞೂ ಅತ್ತಿ, ಕರಿತೇನೆ ರೀ. ಸುಮಿ ಏ ಸವಿ, ಹೋಗಿ ಸುಮ ಕರ್ಕೊಂಬರೋಗು. ಹಾಂ ಅತ್ತಿ. ಸುಮ ನಿನ್ನ ಅಜ್ಜಿ ಕರಿಯಾಕತ್ತಾರ ಬಾ. ಅಯ್ಯೋ, ಆ ನಾರು ಮುದುಕಿ ಅಂತ ಹೋಗಿ ಕುಂದಿರ್ಬೇಕೇನೇನು? ಅಲ್ಲ, ಈಗ ಸತ್ತ ಮೇಲೆ ಒಮ್ಮೆ ಹೋದ್ರೆ ಆಯ್ತು ಬಿಡು. ನೀನು ಬೇಕಿದ್ರೆ ಹೋಗಿ, ನಾನು ಬರಂಗಿಲ್ಲ ಅಂತ ಹೇಳು. ಅಲ್ಲ, ನೀನು ಹಿಂಗೆ ಮಾತಾಡಕ್ಕೆ ಹೆಂಗೆ ಮನಸ್ಸು ಬರ್ತೈತಿ? ಸಾವು ಬದುಕಿನ ಮಧ್ಯೆ ಹೋರಾಡಕತ್ತಾರ ಅವ್ರು. ಅಂಥವ್ರಿಗೆ ನೀನು ಹೋಗಿ ಒಂದಿಟ್ಟು ಮಾತಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಇರ್ತೈತಿ. ಹಿಂದಾಗಡೆ ಅವ್ರೇನಾರ ಸತ್ತ ಮ್ಯಾಗ ದೆವ್ವಾಗಿ ಕಾಡ್ತಾರೆ ನೋಡು, ಬಾ ಸುಮ್ಮನೆ. ಅಯ್ಯೋ ಹೌದಾ, ಸರಿ ನಡಿಯೋ ಬರ್ತಾನೆ. ಮತ್ತೆ ಎಲ್ಲಿ ದೆವ್ವಾಗಿ ಕಾಡಕತ್ರ ಏನು ಮಾಡೋದು? ಮತ್ತೆ ಭೂಮಿ, ನೀನು ಬಂಗಾರದಂಥ ಮಗಳವ, ಬಂಗಾರದಂಥ ಮಗಳು. ನಿನ್ನ ಗಂಡ ಬರ್ತಾನಂದಲ್ಲ, ಬರ್ತಾನೇನ? ಹ್ಞೂ ಅಜ್ಜಿ, ಬರ್ತಾನಂತ ಹೇಳಿದ್ದಾರೆ. ಫೋನ್ ಮಾಡಿದ್ನಿ, ಬರ್ತಾರಂತ. ಅವರು ನಿಮ್ಮ ಜೊತೆ ಒಂದು ಸರಿ ಮಾತಾಡ್ಬೇಕಂತ ಅನ್ನತ್ತಿದ್ರು. ಹೌದಾ? ಅಳುವಂಗ ಕಣ್ಣೀರು ಹಾಕೊಂಡು ಹೋದ್ರಾತ. ಯಮ್ಮ, ಯಾಕೆ ಹಿಂಗೆಲ್ಲ ಮಾತಾಡಕತ್ತಿದಿ? ನಿನ್ಗೇನಾಗ್ತತಿ ಅಂತ ನಿನಗೆ ಅನ್ಸೈತಿ? ಅಲ್ಲ, ನೀನಿನ್ನೂ ಎಷ್ಟು ದಿನ ಬದುಕಿದ್ರಿ ಗೊತ್ತೇನ. ಆದರೆ ನೀನು ನೋಡಿದ್ರೆ ಹಿಂಗೆ ಸಾಯುವಾಗ ಮಾತಾಡ್ತಾರಲ್ಲ, ಹಂಗೆ ಮಾತಾಡತ್ತಿದಿ. ಯಾಕಮ್ಮ, ಯಾಕೆ ಹಿಂಗೆ ಮಾತಾಡತ್ತಿದಿ ನೀನು? ಬಂದೇನ ನನ್ನ ಮುತ್ತೇನ ಮೊಮ್ಮಗಳ, ನಿನ್ನನ್ನು ಈ ಕೈಯಾಗ ಎತ್ತಿ ಆಡಿಸಿ
ದೊಡ್ಡಕ್ಕಿ ಮಾಡೀನಿ. ಕೊನೆ ಉಸಿರು ಹೇಳಿವಾಗ ನಿನ್ನ ಮಕ್ಕ ನೋಡಿದ್ರೆ ನಾನು ಹೆಂಗೆ ಸಾಯ್ಲವ, ಹೆಂಗೆ ಸಾಯ್ಲಿ? ನಿಮಗೆ ನಾನು ಯಾರಿಗೂ ಮೋಸ ಮಾಡತ್ತಿಲ್ಲ, ಎಲ್ಲರಿಗೂ ಸವನಾಗೆ ನಾನು ಬರೆದಿಟ್ಟೇನಿ. ಅದ್ರ ಪ್ರಕಾರ ಎಲ್ಲರೂ ತಗೋರಿ. ಆದ್ರೆ ನನ್ನ ಕಳ್ಳಾಗಿರೋದು ಮಾತ್ರ ನಾನು ಭೂಮಿ ಕೊಡ್ತೀನಿ. ಅದನ್ನು ಯಾರು ಕಿತ್ಕೊಳಕ್ಕೆ ಹೋಗ್ಬೇಡ್ರವ, ಯಾರು ಕಿತ್ಕೊಳಕ್ಕೆ ಹೋಗ್ಬೇಡ್ರಿ. ಅದನ್ನ ನೀವು ಯಾರು ಕಿತ್ಕೊಂಡ್ರಂತ ನಂಗೆ ಗೊತ್ತಾದ್ರೆ ನಾನು ದೆವ್ವಾಗಿ ಬಂದು ಕಾಟ ಕೊಡ್ಬೇಕಾಕತಿ. ಅಯ್ಯೋ ಅಲ್ಲತ್ತಿ, ಏನು ಹಿಂಗೆ ಮಾತಾಡ್ತಾರಲ್ಲ ನೀವು? ಅದು ಕೊಳ್ಳಾಗಿಂದ ಒಂದು ನಕ್ಲಿಸ್ಕ ನೀವು ದೆವ್ವಾಗಿ ಬಂದು ಕಾಡ್ತಾರೇನ? ಅಯ್ಯೋ ಅದನ್ನ ಯಾರು ಮುಟ್ತಾರೆ ಬಿಡ್ರಿ, ಆಕಿಗೆ ಕೊಡ್ರಿ. ನೀನು ಬಾಯಿ ಮುಚ್ಕೊಂಡೆ ಸುಮ್ಮನೆ ನಿತ್ಯ. ನೀನು ಜಾಸ್ತಿ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಿನ್ನ. ಅಯ್ಯೋ ನಾನೇನ ತಪ್ಪು ಮಾತಾಡ್ತೇನೆ? ಅಲ್ಲ ಡಾಕ್ಟರ್ ಬಂದು ಹೇಳೋದ್ರಲ್ಲ ಅವ್ರು ಉಳಿಯಂಗಿಲ್ಲ ಅಂತೇಳಿ ನಾನು ಎಷ್ಟು ಸುಳ್ಳು ಹೇಳಿ ಅವ್ರನ್ನ ಹೊರಗಾಕಿದ್ದೇನೆ. ಏನು ಮಾತಾಡ್ತೀರಿ ನೀವು? ಹುಚ್ಚರಾಗಿ ಮಾತಾಡಕ್ಕೆ ಹೋಗ್ಬೇಡ್ರಿ, ಮಾತಾಡಿದಾಗ ರೀತಿ ರಾಡ್ತಿ ಇರ್ಲಿ ಒಂದಿಟ್ಟ. ಆತವಾ ಆತ, ನೀ ಹೇಳಿದ್ದ ಕರೆ ಅಂತ ಆತಲ್ಲ, ಈಗ ಸುಮ್ಮನಿರು. ಅಮ್ಮ ಅಯ್ಯೋ ನಾನು ಇನ್ನ ಹೊಕ್ಕನ್ರಿ ಈ ಮನ್ಯಾಗ. ಅಯ್ಯೋ ನಾನಿನ್ನ ಹೊಕ್ಕನ್ರಿ. ಭೂಮಿ ನಿನ್ನ ಗಂಡ ಬರಲಿಲ್ಲಲೇವ, ಸುಮ್ಮನೆ ನಿನ್ನ ಗಂಡಗೆ ಬಾ ಅಂತೇಳ. ಅಜ್ಜಿ ಹೇಳ್ತಾನೆ, ಯವ್ವ ನಿನ್ನ ಗಂಡಗೆ ಫೋನ್ ಮಾಡ್ತೇನೆ ಬೇ, ಫೋನ್ ಮಾಡಿ ಬರ್ತೀನಿ. ಸರಿ ಆಯ್ತು, ಹೋಗಿ ಮಾಡ್ಬಾ. ಅಜ್ಜಿ ಹೆಂಗದ್ರಿ ಅಜ್ಜಿ? ಆರಾಮದಾರೇನ? ಏನಾಯ್ತು? ಎಲ್ಲರೂ ಯಾಕೆ ಹಿಂಗೆ ಹಾಳಾಕತ್ರಿ? ಭೂಮಿ ಏನಾಯ್ತು? ನೀನು ಯಾಕೆ ನೀರು ಹಾಕತ್ತಿದ್ದಿ? ಹಾಂ, ನೀನೊಬ್ಬ ಬಂದೇನಪ್ಪ, ನಿಮ್ಮವ್ವ ಬರಲಿಲ್ಲೇನ ನನ್ನ ನೋಡಾಕ? ಅಯ್ಯೋವ್ವ ನಾನು ಬಂದೇನೆ ಬಿರೋಜಿವ, ನಾನು ಬರ್ದೆ ಹೆಂಗಿರ್ತಾನ? ನಿನ್ನ ನೋಡಕ್ಕೆ ಬರ್ದೆ ಇರೋಕ್ಕಾಕತ್ತೇನೆ? ಎಷ್ಟು ಮೆತ್ತಗಾಗ್ಬಿಟ್ಟಿ ಅವ್ವ, ಎಷ್ಟು ಮೆತ್ತಗಾಗ್ಬಿಟ್ಟು. ಅಯ್ಯೋ ಬಂದೇನಾ? ನೀನು ಬರ್ತೀಯಂತ ಅನ್ಕೊಂಡ್ರಿಕ್ಕಿಲ್ಲ. ನೀನು ನೋಡಿನಲ್ಲ, ಜೀವಕ್ಕೆ ಸಮಾಧಾನ ಆತ ಎಲ್ಲರನ್ನೂ ನೋಡಿ ಸಮಾಧಾನ ಆತ. ಯವ್ವ ಮಾತಾಡ್ಬೇಡ ಉಸಿರು ಗಟ್ಟಿದಂಗೆ ಆಗತ್ತೈತಿ. ಹಾಂ ಅಜ್ಜಿ ನಿಮಗೆ ಏನು ಆಗಂಗಿಲ್ಲ ರೀ, ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಅರ್ಧ ಚಿಂತೆ ಮಾಡಿ ನೀವು ಸಣ್ಣಕ್ಕರಿ ಸುಮ್ಮನಿರ್ರಿ. ಭೂಮಿ ಅಯ್ಯೋ ಯಮ್ಮ ಅಯ್ಯೋ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದೇನು ಬೇ ಯವ್ವ. ಹತ್ತಿರ ಎಲ್ಲಾರನ್ನೂ ಬಿಟ್ಟು ಹೊಟ್ಟೋದ್ರೇನು ಬೇ? ಯಾಕೆ ಹಿಂಗೆ ಮಾಡಿರಿ ಹತ್ತಿರ? ಅಯ್ಯೋ ಜೀವ ಹೋಯ್ತನ, ಸತ್ಯನ್ನ ಮತ್ತೆ ಪಾಪ ಅನ್ಸಾತಲ್ಲ. ಇದ್ದಾಗ ಒಂಥರ ಅನಿಸ್ತು, ಈಗ ಯಾಕೆ ಹಿಂಗೆ ಅನ್ಸಾತಿ? ಪಾಪ ಸತ್ಯನತ್ತಿ. ಅಯ್ಯೋ ಹತ್ತಿರ ಬಿಟ್ಟೋದ್ಬೇನ್ ಬೇ ಅಮ್ಮ, ಬಿಟ್ಟೋದೇನು ಬೇ? ಯಾಕೆ ಬೇ ಹಿಂಗೆ ಮಾಡಿದಿ? ನನ್ನ ತಪ್ಪಾತು ಬೇ ಅಮ್ಮ, ನನ್ನ ತಪ್ಪಾತು. ಅಯ್ಯೋ ದೇವ್ರಿ, ಇದ್ದಾಗ ಯಾರ ಬೆಲೆನೂ ಗೊತ್ತಾಗಿಲ್ಲ, ಕಣ್ಣು ಮುಚ್ಚಿದಾಗ ಅವ್ರ ಬೆಲೆ ಗೊತ್ತಾಕತಿ ಅಂತ ಅನ್ನೋದು. ಕರೆ ಆತಿ ಅಮ್ಮ, ಎದ್ದೇಳ್ಬೇ. ಅಯ್ಯೋ ಯವ್ವಾ ನನ್ನ ಬಿಟ್ಟು ಹೋಗ್ಬಿಟ್ಟೇನ್ ಬೇ ಯವ್ವಾ ಎದ್ದೇಳ್ಬೇ, ನಿನ್ನ ಮಗನ್ ನೋಡು. ಪಾಪ ಕಣ್ಣು ತಕ್ಕೊಂಡ ಜೀವ ಬಿಟ್ಟಾಳತಿ, ಕಣ್ಣು ಮುಚ್ಚಿದ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಲಿದ್ರಿ ಅಯ್ಯೋ ಶಿವನ, ಊಟದಾಗಿಂದ ದೊಡ್ಡದಾಗೋ ಮಠ ಅಪ್ಪನ ಕರ್ಕೊಂಡಿ, ಈಗ ನೋಡಿದ್ರ ನಮ್ಮ ಅವನು ಕರ್ಕೊಂಡಿ. ನಾವು ಹೆಂಗಪ್ಪ ಬದುಕಿರೋರು? ಯವ್ವ ಒಂದ್ಸರಿ ನೋಡ್ಬೇ. ಅಜ್ಜಿ ಎದ್ದೇಳಜ್ಜಿ, ಮಗಳ ಮೊಮ್ಮಗಳ ಭೂಮಿ ಅಂತಿದ್ದಲ್ಲ ಅಜ್ಜಿ. ನಾನಿನ್ನ ಯಾರ ಕಡೆಯಿಂದ ಕರೆಸ್ಕೊಲಿ? ಎದ್ದೇಳಜ್ಜಿ. ಅಜ್ಜಿ ನನ್ನ ಮೊಮ್ಮಗ ನನಗೆ ಮರಿಮಗನ ಕೊಡ್ತಿದ್ದಿ, ಮರಿಮಗನ ನೋಡ್ತಾನು ನೋಡಿ ಅದನ್ನು ಮುತ್ತಾಡಿ ಸಾಯ್ತಾನೆ ಅಂತೇಳ ಅಜ್ಜಿ. ಎದ್ದೇಳಜ್ಜಿ. ಅಜ್ಜಿ ಹತ್ತಿರ ಎದ್ದೇಳ್ರಿ ಅಂತೀರ, ಎಲ್ಲಾರಿಗೂ ಸವನಾಗಿ ಪಾಲು ಮಾಡಿಟ್ಟನೆ ಅಂದ್ರಲ್ರಿ. ನೀವಿದ್ರ ನಮಗೆ ಪಾಲು ಯಾಕೆ ಬೇಕ್ರಿ ಅಂತೀರ? ನೀವ ನಮಗೆ ದೊಡ್ಡ ಆಸ್ತಿ ರೀ ಅಂತೀರ. ನಾವು ಯಾವತ್ತು ಕೇಳೇವ್ರಿ ನಿಮ್ಮನ್ನ ನಮಗೆ ಪಾಲು ಕೊಡ್ರಿ ಅಂತೇಳಿ? ಯಾಕೆ ಬಿಟ್ಟಾಗ್ಲಿ ರೀ ಅತ್ತಿ? ನಮ್ಮವ್ವನ
ಈ ಸ್ಥಿತಿಯ ನನಗೆ ನೋಡೋಕ್ಕಾಗವಲ್ದು. ಅಯ್ಯೋ ದೇವ್ರ.